ನಮ್ಮ MS Cars ಫೇಸ್ಬುಕ್ ಪೇಜ್ಗೆ ನಾವು ಮತ್ತೆ MS Cars ಅಲ್ಲಿ ವಿಡಿಯೋ ಮಾಡ್ತಾ ಇದೀವಿ. ನೋಡ್ತಾ ಇರ್ಬೋದು ಗಾಡಿಗಳು ಹೊಸ ಸ್ಟಾಕ್ ಬಂದಿದೆ. ನಿಮ್ಗೆ ಯಾವ್ದನ್ನ ಗಾಡಿ ಬೇಕು ಅಂದ್ರೆ ಖಂಡಿತ ನಮ್ಮ MS Carsಗೆ ಕಾಲ್ ಮಾಡ್ಬೋದು. ಮಾರ್ನಿಂಗ್ 9 to ಈವ್ನಿಂಗ್ 8 o'clock ವರೆಗೂ ನಮ್ಮ ಆಫೀಸ್ ಓಪನ್ ಇರುತ್ತೆ. ಸರ್ ಯಾವ ಗಾಡಿ ಬಂದಿದೆ ಸರ್ ಇವತ್ತು ಸ್ಟಾಕ್ ಅಲ್ಲಿ? ಸರ್ ಇವತ್ತು ನಮ್ಮ MS Cars ಅಲ್ಲಿ ಸುಮಾರು ಗಾಡಿ ಬಂದಿದೆ. ಓಕೆ, ಯಾರಿಗನ ಗಾಡಿಗಳು ಬೇಕು ಅಂದ್ರೆ ಯಾವ ಗಾಡಿನ ಇರಲಿ ಓಕೆ ನಮ್ಮ MS Carsಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಹತ್ರ ಆ ಗಾಡಿದ ಖಂಡಿತವಾಗಿ ನಿಮ್ಗೆ ತಿಳಿಸ್ತೀವಿ. ನಮ್ಮ ಹತ್ರ ಎಲ್ಲಾ ರೀತಿ ಎಲ್ಲಾ ಬ್ರ್ಯಾಂಡ್ ವೆಹಿಕಲ್ಸ್, ಹೋಂಡಾ, ರಿನಾಲ್ಟೋ, ಮಾರುತಿ, ಎಲ್ಲ ಫೋರ್ಡ್, ಎಲ್ಲ ಕಂಪ್ನಿ ಗಾಡಿಗಳಿದೆ. ಬೇಕು ಅಂದ್ರೆ ನಮ್ಮ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಹಾಯ್ ಅಂತ 8123888227 ಅಂತ ನಂಬರ್ ಇದೆ. ಆ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಸಾಕು. ನಮ್ಮ ಕ್ಯಾಟ್ಲಾಗು, ಲೊಕೇಶನ್, ಯಾವ ಗಾಡಿ ಇದೆ ಎಲ್ಲ ಗಾಡಿಗಳು ಬರುತ್ತೆ. ಇನ್ನೊಂದು MS Carsಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಗೆ ಮೊದಲನೇ ಗಾಡಿ ನೋಡ್ತಾ ಇರಬಹುದು ರಿನಾಲ್ಟ್ ಡಸ್ಟರ್. ಈಗ ಜಸ್ಟ್ ಬಂದಿರೋದು ಗಾಡಿ ಇದು. ಹೆಂಗೆ ನೋಡ್ತಾ ಇರಬಹುದು ಗಾಡಿ ತುಂಬಾನೇ ಕ್ಲಾಸ್ ಆಗಿದೆ ಸರ್. ನೋಡ್ತಾ ಇರ್ಬೋದು ರೆನಾಲ್ಟ್ ಡಸ್ಟರ್ ಪೆಟ್ರೋಲ್ ವೆಹಿಕಲ್ ಇದು. ನೋಡ್ತಾ ಇರ್ಬೋದು ವೆಹಿಕಲ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. RXL ವೇರಿಯಂಟ್ ಬರುತ್ತೆ ನಿಮಗೆ. ಆಲ್ 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ವೆಹಿಕಲ್ ಅಲ್ಲಿ. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಇದರ ಫೀಚರ್ಸ್ ನಿಮಗೆ AC, ಪವರ್ ಸ್ಟೇರಿಂಗ್, ಆಲ್ 4 ಡೋರ್ ಪವರ್ ವಿಂಡೋ, ಸೆಂಟ್ರಲ್ ಲಾಕು, ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮು ಎಲ್ಲ ಇದೆ ವೆಹಿಕಲ್ ಅಲ್ಲಿ. ನೋಡ್ತಾ ಇರ್ಬೋದು ನಿಮಗೆ ಹೆಡ್ರೆಸ್ಟ್ TV ಕೂಡ ಹಾಕಿದ್ದಾರೆ ಕಸ್ಟಮರ್ ವೆಹಿಕಲ್ ಅಲ್ಲಿ. ಪೆಟ್ರೋಲ್ ವೆಹಿಕಲ್ ನಿಮಗೆ ಆರಾಮಾಗಿ 15-16 ಮೈಲೇಜ್ ಬಂದೇ ಬರುತ್ತೆ. ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ ಸರ್ ಇದು? ಸರ್ ರಿನಾಲ್ಟ್ ಡಸ್ಟರ್ 2013 ಮಾಡಲ್, ಸೆಕೆಂಡ್ 96,000 ಶೋರೂಮ್ ರೆಕಾರ್ಡ್ ಹೊಡಿರೋ ಗಾಡಿ ಸರ್. ಓಕೆ, ನೀವು ಡೀಸೆಲ್ ಗಾಡಿಗೆ ಮೇಂಟೆನೆನ್ಸ್ ಜಾಸ್ತಿ ಅನ್ಕೋಬಹುದು, ಅದಕ್ಕೆ ಪೆಟ್ರೋಲ್ ಗಾಡಿ ಇದೆ, ಜೀರೋ ಮೇಂಟೆನೆನ್ಸ್ ಬರುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. ಈ ಗಾಡಿ ಪ್ರೈಸ್ ಬಂದು ನಿಮಗೆ 3,95,000, 3,95,000 ರಿನಾಲ್ಟ್ ಡಸ್ಟರ್ 2013 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಸಿಗುತ್ತೆ ಸರ್. 395ಗೆ ರೆನಾಲ್ಟ್ ಡಸ್ಟರ್ 2013 ಮಾಡಲ್ ಸೆಕೆಂಡ್ ಓನರ್. ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು, ಅಪ್ ಟು 80% ಟೈರ್ ಕಂಡೀಷನ್ ಇದೆ. ಯಾರಿಗಾನ ಬೇಕು ಅಂದ್ರೆ ಖಂಡಿತ ಕಾಲ್ ಮಾಡಬಹುದು. ನೋಡಿ ಈಗ ಜಸ್ಟ್ ಒಂದು ಹೋಂಡಾ i20 ಇಲೈಟ್ ಬಂದಿದೆ. ಓಕೆ, ಈ ಗಾಡಿ ನಿಮ್ಗೆ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ಈಗ ಜಸ್ಟ್ ಬಂದಿರೋದಕ್ಕೋಸ್ಕರ ಗಾಡಿ ನೋಡ್ತಾ ಇರ್ಬೋದು. ಗಾಡಿ ತೋರಿಸಿ ನಮ್ಮ ವೀಕ್ಷಕರಿಗೆ. ಗಾಡಿ ತುಂಬಾ ನೀಟ್ ಆಗಿದೆ, ಸಿಲ್ವರ್ ಕಲರ್ ಗಾಡಿ. ನಿಮ್ಗೆ ಹೋಂಡಾ i20 ಇಲೈಟ್ 2015 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಗಾಡಿ ಸರ್. 15 ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ವೆಹಿಕಲ್. ನೋಡ್ತಾ ಇರ್ಬೋದು ಸ್ಪೋರ್ಟ್ಸ್ ವೇರಿಯಂಟ್ ಬರುತ್ತೆ. ಟೈರ್ ಕಂಡೀಷನ್ ಕೂಡ 90% ಟೈರ್ ಕಂಡೀಷನ್ ಇದೆ ವೆಹಿಕಲ್ ಅಲ್ಲಿ. ಸ್ಪೋರ್ಟ್ಸ್ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಇದರಲ್ಲಿ ಫ್ಯೂಚರ್ಸ್ AC, ಪವರ್ ಸ್ಟೇರಿಂಗ್, ಆಲ್ 4 ಡೋರ್ ಪವರ್ ವಿಂಡೋ, ಸೆಂಟ್ರಲ್ ಲಾಕು, ಮ್ಯೂಸಿಕ್ ಸಿಸ್ಟಮ್ ಅಂಡ್ ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮು, ಮತ್ತೆ ಲೆದರ್ ಸೀಟ್ ಕವರು, ಸಿಂಗಲ್ ಏರ್ ಬ್ಯಾಗು ಎಲ್ಲ ಇದೆ ವೆಹಿಕಲ್ ಅಲ್ಲಿ. 81,000 ಓಡಿದೆ ವೆಹಿಕಲ್. ನೋಡ್ತಾ ಇರ್ಬೋದು ವೆಹಿಕಲ್ ಕಂಡೀಷನ್ ಸರ್. 15 ಮಾಡಲ್ ಸೆಕೆಂಡ್ ಓನರ್ i20 ಡೀಸೆಲ್ ಗಾಡಿ. ಇದು ಇಲೈಟ್ ಬರುತ್ತೆ. ಇದ್ರ ಪ್ರೈಸ್ ಬಂದು 4,85,000 ಗಾಡಿ ಕೊಡೋಣ ಸರ್. 485ಗೆ 4,85,000ಗೆ ಈ ಗಾಡಿ ಕೊಡ್ತೀವಿ. ಯಾರಿಗನ್ನ ಬೇಕು ಅಂದ್ರೆ MS Carsಗೆ ಬನ್ನಿ, ಖಂಡಿತವಾಗ್ಲೂ ನೆಗೋಷಿಯೇಟ್ ಮಾಡಿ ಇನ್ನೂ ಕಡಿಮೆ ಮಾಡಿ ಕೊಡ್ತೀವಿ ಸರ್. ಓಕೆ ಸರ್. ಸರ್ ಲೋನ್ ಇದು 2 ಗಾಡಿಗೂ ಆಗುತ್ತಾ ಸರ್? ಸರ್ 2012 ಅಬೌವ್ ಯಾವ ಗಾಡಿನ ತಗೊಳ್ಳಿ ಸರ್. ಯಾವ ಬ್ರ್ಯಾಂಡ್ ಗಾಡಿನ ಇರ್ಲಿ, ನಿಮ್ ಸಿಬಿಲ್ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಲೋನ್ ಆಗುತ್ತೆ ನಿಮ್ಗೆ. ಈ ಗಾಡಿಗೂ ಸರ್ ಪಕ್ಕಾ ನಿಮ್ದು ಸಿಬಿಲ್ ಚೆನ್ನಾಗಿದೆ, ಸ್ಯಾಲರಿ ಇದ್ರೆ ನಿಮ್ಗೆ 80 to 90% ಲೋನ್ ಮಾಡ್ಕೊಡ್ತೀವಿ ಸರ್. 80 to 90% ಲೋನ್ ಖಂಡಿತವಾಗಿ ಮಾಡ್ಕೊಡ್ತೀವಿ. 4,85,000 ಹೇಳ್ತಾ ಇದೀವಲ್ಲ, 4 ಲಕ್ಷ ಲೋನೇ ಮಾಡ್ಕೊಡ್ತೀವಿ. 4 ಲಕ್ಷ ಲೋನ್ ನಿಮ್ ಸಿಬಿಲ್ ಮೇಲೆ ಹೋಗುತ್ತೆ ಸರ್. ಓಕೆ ಸರ್. ಇನ್ನೊಂದು ಗಾಡಿ ಬಂದು ನಮ್ಮ ಮುಂದೆ ಒಂದು ಫಾರ್ಡ್ ಫಿಗೋ ಇದೆ. ನೋಡ್ತಾ ಇರ್ಬೋದು ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ ವೆಹಿಕಲ್. ಸ್ಕ್ರಾಚಸ್ ಆಗ್ಲಿ, ಡೆಂಟ್ಸ್ ಆಗ್ಲಿ ಏನು ಇಲ್ಲ. ಏನ್ ಡೀಟೇಲ್ಸ್ ಸರ್ ಇದು? 2010 ಇಲ್ಲ 11 ಇದೆ. ಈಗ ಜಸ್ಟ್ ಬಂದಿರೋದು ಗಾಡಿ ಫೋರ್ಡ್ ಫಿಗೋ. ನೋಡ್ತಾ ಇರ್ಬೋದು ವೈಟ್ ಕಲರ್ ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. ಏನ್ ಎದುರಲ್ಲಿ ನಿಮ್ಗೆ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಇದೆ. ನೋಡ್ತಾ ಇರ್ಬೋದು ಗಾಡಿ 76,000 ಓಡಿರೋ ಗಾಡಿ ಇದು ಫೋರ್ಡ್ ಫಿಗೋ. ಈ ಗಾಡಿ 1,85,000 ಹೇಳ್ತಾ ಇದೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಯಾರಿಗೂ ಒಂದ್ಸಲಿ ಗಾಡಿ ಬೇಕು ಅಂದ್ರೆ ಒಂದ್ಸಲಿ ವಿಸಿಟ್ ಮಾಡಿ, ಗಾಡಿ ಟೆಸ್ಟ್ ಡ್ರೈವ್ ನೋಡಿ, ಆರಾಮಾಗಿ ಆನ್ ಟೇಬಲ್ ಹೆಚ್ಚು ಕಡಿಮೆ ಮಾಡಿ ಕೊಡೋಣ ಸರ್. ಇದರಲ್ಲಿ ಫ್ಯೂಚರ್ಸ್ ನಿಮಗೆ AC, ಪವರ್ ಸ್ಟೇರಿಂಗ್, 2 ಡೋರ್ ಪವರ್ ವಿಂಡೋ, ಲೆದರ್ ಸೀಟ್ ಕವರ್ಸ್ ಎಲ್ಲ ಇದೆ ವೆಹಿಕಲ್ ಅಲ್ಲಿ. 1,85,000 ಕೋಟ್ ಮಾಡ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಇನ್ನೊಂದು ಗಾಡಿ ಬಂದು ನಮ್ಮ ಮುಂದೆ ಒಂದು ಹೋಂಡಾ i20 ಇದೆ, ಡೀಸೆಲ್ ವೆಹಿಕಲ್. ಈ ಗಾಡಿ ಡೀಟೇಲ್ಸ್ ಹೇಳಿ ಸರ್. ಸರ್ ಹೋಂಡಾ i20 ಡೀಸೆಲ್ ಗಾಡಿ 2011 ಮಾಡಲ್ ಸೆಕೆಂಡ್ ಓನರ್ ಸ್ಪೋರ್ಟ್ಸ್ ವೇರಿಯಂಟ್ ಇದು. ನೋಡ್ತಾ ಇರ್ಬೋದು i20 ಡೀಸೆಲ್
2011 ಮಾಡಲ್ ಗಾಡಿ ಇದು. ಏರ್ ಬ್ಯಾಗ್ ಎಲ್ಲ ಇದೆ, ABS ಇದೆ, ನಿಮ್ಗೆ ಕಂಪ್ನಿ ಮ್ಯಾಗ್ವಿಲ್ ಎಲ್ಲ ಇದೆ ಸರ್ ಗಾಡಿಯಲ್ಲಿ. ಇದು ಕೂಡ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಬರುತ್ತೆ. ಲೆದರ್ ಸೀಟ್ ಕವರ್ಸ್, ಪವರ್ ಸ್ಟೇರಿಂಗ್, ಸಿಂಗಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ವೆಹಿಕಲ್ ಅಲ್ಲಿ. ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದೀರಾ ಸರ್ ಇದು? ಸರ್ 2011 ಮಾಡಲ್ I20 ಡೀಸೆಲ್ ಗಾಡಿ. ಓಕೆ. 2,75,000, 2,75,000 I20 ಕೊಡ್ತೀವಿ ಸರ್. ಪೆಟ್ರೋಲ್ ಅಲ್ಲ, ಡೀಸೆಲ್ ವೆಹಿಕಲ್. ಖಂಡಿತವಾಗ್ಲೂ ಡೀಸೆಲ್. 2,75,000 ಗಾಡಿ ಕೊಡ್ತೀವಿ. ಯಾರಿಗಾನ ಬೇಕು ಅಂದ್ರೆ ಗಾಡಿ ಬನ್ನಿ ನೋಡಿ ಚೆಕ್ ಮಾಡಿ ತಗೊಂಡೋಗಿ ಸರ್. ಓಕೆ ಸರ್. ಇನ್ನೊಂದು ಗಾಡಿ ಬಂದು ನಮ್ಮ ಮುಂದೆ ಒಂದು ಫಿಯಟ್ ಲೀನಿಯಾ ಇಮೋಷನ್ ಇದೆ. ಈ ಗಾಡಿ ಡೀಟೇಲ್ಸ್ ಹೇಳಿ ಸರ್. ಸರ್ ಫಿಯಟ್ ಲೀನಿಯಾ ಎಮೋಷನ್ ಅಂದ್ರೆ ಟಾಪ್ ಎಂಡ್ ಮಾಡಲ್ ಅಂತ ಅರ್ಥ ಇದು. ನೋಡ್ತಾ ಇರಬಹುದು, ಇದನ್ನು ಡೀಸೆಲ್ ಗಾಡಿ ಸರ್. ಇದು ಡೀಸೆಲ್ ವೆಹಿಕಲ್. ಫಿಯಟ್ ಲೀನಿಯಾ ಡೀಸೆಲ್ ಗಾಡಿ, ಸೇಮ್ ಸ್ವಿಫ್ಟ್ ಡೀಸೆಲ್ ಗಾಡಿಗೆ ಬರೋ ಇಂಜಿನ್ ಇದಕ್ಕೂ ಬರುತ್ತೆ. ಖಂಡಿತ ನಿಮ್ಗೆ 18-20 ಕಿಲೋಮೀಟರ್ ಮೈಲೇಜ್ ಬರೋ ಗಾಡಿ. ಈ ಗಾಡಿಲಿ ನಿಮ್ಗೆ ಏರ್ ಬ್ಯಾಗ್, ABS ಎಲ್ಲ ಫೀಚರ್ ಬರುತ್ತೆ ಸರ್. ಫುಲ್ಲಿ ಟಾಪ್ ಎಂಡ್ ಬರುತ್ತೆ. ನೋಡ್ತಾ ಇರಬಹುದು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್ ಕವರ್ಸ್ ಎಲ್ಲ ಇದೆ ವೆಹಿಕಲ್ ಅಲ್ಲಿ. ಆಮ್ರೆಸ್ಟ್ ಕೂಡ ಬರುತ್ತೆ. ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದಾರೆ ಸರ್? ಫುಲ್ ಟಾಪ್ ಎಂಡ್ ಮಾಡಲ್ 2011 ಮಾಡಲ್ ಫಿಯಟ್ ಲೀನಿಯಾ ಡೀಸೆಲ್ ಗಾಡಿ. ಸೇಮ್ ಸ್ವಿಫ್ಟ್ ಇಂಜಿನ್ ಬರುತ್ತೆ, ಡೌಟೇ ಇಲ್ಲ. 2,25,000 ಹೇಳ್ತಾ ಇದ್ದಾರೆ. ಆನ್ ಟೇಬಲ್ ಬನ್ನಿ, ಗಾಡಿ ಟೆಸ್ಟ್ ಡ್ರೈವ್ ನೋಡಿ, ಖಂಡಿತವಾಗ್ಲೂ ಕಡಿಮೆ ಮಾಡ್ಕೋಣ ಸರ್. ಓಕೆ ಸರ್. ಯಾಕ್ರಿ? ಇನ್ನೊಂದು ಗಾಡಿ ಬಂದು ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ಬ್ರೆಜಾ ಇದೆ. ಈ ಗಾಡಿ ಡೀಟೇಲ್ಸ್ ಹೇಳಿ ಸರ್. ಸರ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇರೋ ಗಾಡಿ ಅಂದ್ರೆ ಬ್ರೀಜಾ ಅಂತ ಹೇಳ್ಬೋದು. ಯಾಕಂದ್ರೆ ಲೋ ಮೇಂಟೆನೆನ್ಸ್, ಒಳ್ಳೆ ಮೈಲೇಜ್ ಗಾಡಿ ಅಂದ್ರೆ ಬ್ರೀಜಾ. ಖಂಡಿತ ಸರ್. ಇವತ್ತು ಡಿಮ್ಯಾಂಡ್ ಇದೆ, ಯಾಕಂದ್ರೆ ಮಾರುತಿದಲ್ಲಿ ಡೀಸೆಲ್ ಗಾಡಿ ಸ್ಟಾಪ್ ಆಗಿರೋದಕ್ಕೋಸ್ಕರ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಯಾರಿಗಾನ ಬೇಕು ಅಂದ್ರೆ ನಮ್ಮ ಹತ್ರ 2016 ಮಾಡಲ್ ಸಿಂಗಲ್ ಓನರ್ ಬ್ರೀಜಾ ಇದೆ ಸರ್. 16 ಸಿಂಗಲ್ ಓನರ್ ಗಾಡಿ. ಶೋರೂಮ್ ಕಂಡೀಷನ್ ಇದೆ, ರನ್ನಿಂಗ್ ಕಂಡೀಷನ್. ಯಾರಿಗಾನ ಬೇಕು ಅಂದ್ರೆ ಆರಾಮಾಗಿ ಬನ್ನಿ ತಗೊಂಡ್ ಹೋಗ್ಬೋದು. ವೆಹಿಕಲ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಮ್ಯಾಗ್ ವೀಲ್ಸ್ ಇದೆ. ನಿಮಗೆ ಟೈರ್ ಕಂಡೀಷನ್ ಅಪ್ ಟು 80% ಟೈರ್ ಕಂಡೀಷನ್ ಇದೆ. ಇದರಲ್ಲಿ ಫೀಚರ್ಸ್ ನಿಮಗೆ AC, ಪವರ್ ಸ್ಟೇರಿಂಗು, ನಿಮಗೆ ಪವರ್ ವಿಂಡೋ, ಏರ್ ಬ್ಯಾಗ್, ಡಬಲ್ ಏರ್ ಬ್ಯಾಗು, ಕಂಪ್ನಿ ಇದು ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಹಾಕಿದ್ದಾರೆ. ಮತ್ತೆ ಲೆದರ್ ಸೀಟ್ ಕವರ್ಸ್ ಇದೆ. ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ ಸರ್ ಇದು? ಸರ್ ಗಾಡಿ ನೋಡಿ, ಒರಿಜಿನಲ್ ಗಾಡಿ, ತುಂಬಾ ನೀಟ್ ಕಂಡೀಷನ್ ಇದೆ. ಫಸ್ಟ್ ಓನರ್ ಗಾಡಿ, 16 ಸಿಂಗಲ್ ಓನರ್ ವೆಹಿಕಲ್ ಇದೆ. ಹೌದು ಸರ್. ನಿಮ್ಗೆ ಯಾರಿಗಾನ ಬೇಕು ಅಂದ್ರೆ ಯಾರನ್ನ ಮೆಕ್ಯಾನಿಕ್ ಕರ್ಕೊಂಡ್ ಬನ್ನಿ, ಚೆಕ್ ಮಾಡ್ಕೊಂಡು ತಗೊಂಡ್ ಹೋಗಿ. ಓಕೆ. ತುಂಬಾ ಕ್ಲಾಸ್ ಆಗಿದೆ. 20 ಮೈಲೇಜ್ ಪಕ್ಕಾ ಬರುತ್ತೆ, 20 ಕಿಲೋಮೀಟರ್ ಪಕ್ಕಾ ಮೈಲೇಜ್ ಬರುತ್ತೆ. ಒರಿಜಿನಲ್ ಕಂಡೀಷನ್ ಗಾಡಿ ಮಾರುತಿ ಬ್ರೀಜಾ. ಈ ಗಾಡಿ ಬಂದು ಪ್ರೈಸ್ 7,25,000 ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಇದೆ. ಯಾರಿಗಾನ ಬೇಕು ಅಂದ್ರೆ MS ಗೆ ಬನ್ನಿ, ನಮ್ ಕೈಯಿಂದ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಮಾಡಿ ಕೊಡ್ತೀವಿ ಸರ್. ಗಾಡಿ ನೋಡಿ ಒಂದ್ಸರಿ, ನೀವು ಯಾವ ಮೆಕ್ಯಾನಿಕ್ ಅನ್ನ ಕರ್ಕೊಂಡು ಬನ್ನಿ, ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆಗುತ್ತೆ ಅಂದ್ರೆ ಆನ್ ಟೇಬಲ್ ಕೂತ್ಕೊಂಡು ಮಾತಾಡೋಣ ಸರ್. ನಿಮಗೆ 16 ಮಾಡಲ್ ಬ್ರೆಜಾ 725 ಸಿಗ್ತದೆ. LD ಆಪ್ಷನಲ್ ಬರುತ್ತೆ. ಇದು LD ಆಪ್ಷನಲ್ ವೇರಿಯಂಟ್. ಬಟ್ ಎಲ್ಲ ನಿಮ್ಗೆ ಎಲ್ಲಾ ಫೀಚರ್ ಇರೋ ಗಾಡಿ ಸರ್ ಇದು. ನಿಮ್ಗೆ ನೋಡಿ, ಮಾರುತಿ ಕಂಪನಿ ಇದೆ, ಮ್ಯಾಗ್ವಿಲ್ ಇದೆ, ಏರ್ ಬ್ಯಾಗ್ ಇದೆ, ABS ಇದೆ, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಎಲ್ಲ ಇದೆ. ತಕ್ಷಣ ಏನಿಲ್ಲ, ಒಂದು ಜನರಲ್ ಸರ್ವಿಸ್ ಮಾಡ್ಕೊಳ್ಳೋದು, ಗಾಡಿ ಆರಾಮಾಗಿ ಯೂಸ್ ಮಾಡಬಹುದು ಸರ್. ಓಕೆ ಸರ್. ಇನ್ನೊಂದು ಗಾಡಿ ಬಂದು ನಮ್ಮ ಮುಂದೆ ಒಂದು ನಿಸಾನ್ ಸನ್ನಿ ಇದೆ, ಪೆಟ್ರೋಲ್ ವೆಹಿಕಲ್. ಈ ಗಾಡಿ ಡೀಟೇಲ್ಸ್ ಹೇಳಿ ಸರ್. ಸರ್ ನಿಸಾನ್ ಸನ್ನಿ 2014 ಮಾಡಲ್ ಸಿಂಗಲ್ ಓನರ್. ಕಂಡೀಷನ್ ನೋಡಿ ಸರ್ ಹೆಂಗಿದೆ, ಬ್ರಾಂಡ್ ನ್ಯೂ ಕಂಡೀಷನ್ ಇದೆ ಗಾಡಿ. ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನೀಟ್ಲಿ ಮೇಂಟೈನ್, ಸೂಪರ್ ಆಗಿದೆ ಸರ್. ತಗೊಂಡ ತಕ್ಷಣ ಏನು ಖರ್ಚಿಲ್ಲ ಗಾಡಿಯಲ್ಲಿ. ಬ್ರಾಂಡ್ ನ್ಯೂ ಟೈರ್ಸ್ ಇದೆ ವೆಹಿಕಲ್ ಅಲ್ಲಿ. ಇದರಲ್ಲೂ ಕೂಡ ನಿಮಗೆ ಫೀಚರ್ಸ್ AC, ಪವರ್ ಸ್ಟೇರಿಂಗ್, ಆಲ್ 4 ಡೋರ್ ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಮ್ಯೂಸಿಕ್ ಸಿಸ್ಟಮ್, ಡಬಲ್ ಏರ್ ಬ್ಯಾಗು ಎಲ್ಲ ಬರುತ್ತೆ. ABS ಕೂಡ ಬರುತ್ತೆ ವೆಹಿಕಲ್ ಅಲ್ಲಿ. ನೋಡ್ತಾ ಇರಬಹುದು, ವೆಹಿಕಲ್ ಕಂಡೀಷನ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ, ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಸರ್ ಗಾಡಿ ನಿಮ್ಗೆ ₹1 ಖರ್ಚಿಲ್ಲ ಸರ್. ಶೋರೂಮ್ ಕಂಡೀಷನ್ ಇದೆ ಗಾಡಿ. ಯಾರಿಗಾನ ಬೇಕು ಅಂದ್ರೆ 2014 ಮಾಡಲ್ ಸಿಂಗಲ್ ಓನರ್ ನಿಸಾನ್ ಸನ್ನಿ 3,75,000 ಇದೆ ಸರ್ ಕೋಟಿಂಗು. ನೀವು ಮುಂದೆ ಬನ್ನಿ, ನಮ್ಮ ಕೈಯಿಂದ ಎಷ್ಟು ಕಡಿಮೆ ಆಗತ್ತೆ ಮಾಡ್ಕೊಡ್ತೀವಿ. ಗಾಡಿ ತುಂಬಾ ಚೆನ್ನಾಗಿದೆ. ಯಾವ್ರಿಗಾನ ಮೆಕ್ಯಾನಿಕ್ ಕರ್ಕೊಂಡು ಬನ್ನಿ, ಚೆಕ್ ಮಾಡ್ಕೊಂಡು ತಗೊಂಡೋಗಿ ಸರ್. 14 ಮಾಡಲ್ಸ್ ಅನ್ನಿ 375 ಖಂಡಿತ ಬನ್ನಿ. ಬ್ರಾಂಡ್ ನ್ಯೂ ಟೈರ್, ನೀವು ತಗೊಂಡ ತಕ್ಷಣ ಏನು ಖರ್ಚಿಲ್ಲ. ಒಂದು ಜನರಲ್ ಸರ್ವಿಸ್ ಮಾಡ್ಕೋಬೇಕು, ಆರಾಮಾಗಿ ಗಾಡಿ ಯೂಸ್ ಮಾಡ್ಬೋದು ಸರ್. ಓಕೆ ಸರ್. ಇನ್ನೊಂದು ಗಾಡಿ ಬಂದು ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ XS4 ಇದೆ. ಈ ಗಾಡಿ ಡೀಟೇಲ್ಸ್ ಹೇಳಿ ಸರ್. ಸರ್ 14 ಮಾಡಲ್ SX4 VXI. ಸನ್ನಿನ ಬಂದು 14 ಮಾಡಲ್, SX4 ಬಂದು 14 ಮಾಡಲ್, ವೈಟ್ ಕಲರ್ ಗಾಡಿ. ಸೆಕೆಂಡ್ ಓನರ್ ಆಗಿದೆ. VXI ಗಾಡಿ ತುಂಬಾ ನೀಟ್ ಕಂಡೀಷನ್ ಇದೆ. ಯಾರಿಗಾನ ಬೇಕು ಅಂದ್ರೆ SX4 14 ಮಾಡಲ್ ಗಾಡಿ 3,25,000 ಗಾಡಿ ಕೊಡ್ತೀನಿ, ತಗೊಂಡೋಗಿ ಸರ್. 325ಗೆ XS4, 375ಗೆ ಸನ್ನಿ. ಯಾವ್ದು ಗಾಡಿ ಬೇಕು ಸರ್ ನಿಮ್ಗೆ, ಬನ್ನಿ ತಗೊಂಡೋಗಿ ಸರ್. ಓಕೆ ಸರ್. ಇನ್ನೊಂದು ಗಾಡಿ ಬಂದು ನಮ್ಮ ಮುಂದೆ ಒಂದು Hyundai Verna ಇದೆ, ಪೆಟ್ರೋಲ್ ವೆಹಿಕಲ್. ಈ ಗಾಡಿ ಡೀಟೇಲ್ಸ್ ಹೇಳಿ ಸರ್. Hyundai Verna ನೋಡಿ ಈಗ ಬಂದಿದೆ, 2009 ಮಾಡಲ್. ಇದು ಬಂದು ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್. 5 ವರ್ಷ FC ಮಾಡ್ಕೊಡ್ತೀವಿ, 1 ವರ್ಷ ಇನ್ಶೂರೆನ್ಸ್ ಇದೆ, ಪ್ಲಸ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ. ಯಾರಿಗಾನ ವರ್ನಾ ಪೆಟ್ರೋಲ್ ಇಂಜಿನ್ ಬೇಕು ಅಂದ್ರೆ ಸಡನ್ ವೆಹಿಕಲ್ 1,85,000 ಈ ಗಾಡಿ ಕೊಡ್ತೀವಿ ಸರ್. ಗಾಡಿ ತುಂಬಾ ಕ್ಲಾಸ್ ಆಗಿದೆ. ಫ್ರೆಶ್ FC ಇನ್ಶೂರೆನ್ಸ್ 185 ಕೊಡ್ತೀವಿ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಇದೆ. ಗಾಡಿನ ತುಂಬಾ ಚೆನ್ನಾಗಿದೆ ಸರ್. ಓಕೆ ಸರ್. 1
185ಗೆ ನಿಮಗೆ ಫ್ರೆಶ್ FC ಇನ್ಸೂರೆನ್ಸ್ ವಿತ್ ಮ್ಯಾಗ್ವಿಲ್ಸ್ ಇರೋ ಗಾಡಿ ವರ್ಣ ಪೆಟ್ರೋಲ್ ವೆಹಿಕಲ್ ಸಿಗ್ತಾ ಇದೆ. ತುಂಬಾ ಚೆನ್ನಾಗಿದೆ, ಯಾರಿಗಾನ ಬೇಕು ಅಂದ್ರೆ ತಗೊಂಡೋಗಿ ಸರ್. ಓಕೆ ಸರ್. ಇನ್ನೊಂದು ಗಾಡಿ ಬಂದು ನಮ್ಮ ಮುಂದೆ ಒಂದು ಟಾಟಾ ಇಂಡಿಕಾ ವಿಸ್ಟಾ ಇದೆ, ಡೀಸೆಲ್ ವೆಹಿಕಲ್. ಈ ಗಾಡಿ ಡೀಟೇಲ್ಸ್ ಹೇಳಿ ಸರ್. ಸರ್ ಟಾಟಾ ಇಂಡಿಕಾ ವಿಸ್ಟಾ 2012 ಕೋಟ್ರ ಜೆಟ್ ಇಂಜಿನ್ ಇದು. ಕೋಟ್ರ ಜೆಟ್ ಸೇಮ್ ಸ್ವಿಫ್ಟ್ ಇಂಜಿನ್ ಬರುತ್ತೆ, 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಟೈರ್ ಕಂಡೀಷನ್ ನೋಡ್ತಾ ಇರಬಹುದು, 4 ಟೈರ್ ಹೊಸ ಟೈರ್ ಇದೆ, ಆಲ್ 4 ಬ್ರಾಂಡ್ ನ್ಯೂ ಟೈರ್. ಸರ್ ಇದು ಬಂದು ಟಾಟಾ ಇಂಡಿಕಾ ವಿಸ್ಟಾ VX ವೇರಿಯಂಟ್ ಬರುತ್ತೆ, ಟಾಪ್ ಎಂಡ್ ವೇರಿಯಂಟ್. ಗಾಡಿನ ಒರಿಜಿನಲ್ ಕಂಡೀಷನ್ ಇದೆ, ಇದೆಲ್ಲ ಶೋರೂಮ್ ದೇ ಬರೋದು. ನೋಡ್ತಾ ಇರಬಹುದು, ಇಂಟೀರಿಯರ್ ಆಗ್ಲಿ ಎಲ್ಲ ಸೂಪರ್ ಆಗಿದೆ ಸರ್. ನೋಡ್ತಾ ಇರಬಹುದು ವೆಹಿಕಲ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದರ ಫೀಚರ್ಸ್ ನಿಮಗೆ AC ಪವರ್ ಸ್ಟೀರಿಂಗ್, ಆಲ್ 4 ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಡ್ಯೂಲ್ ಟೋನ್ ಇಂಟೀರಿಯರ್ ಎಲ್ಲ ಬರುತ್ತೆ ವೆಹಿಕಲ್ ಅಲ್ಲಿ. ಏನ್ ಪ್ರೈಸ್ ಸರ್? 2012 ಟಾಟಾ ಇಂಡಿಕಾ ವಿಸ್ಟಾ VX ವೇರಿಯಂಟ್, ಬ್ರಾಂಡ್ ನ್ಯೂ ಟೈರ್ ಇದೆ, ಕೋಟ್ರ ಜೆಟ್ ಇಂಜಿನ್, 2,25,000 ಗಾಡಿ ಕೊಡೋಣ ಸರ್. 2,25ಗೆ ಟಾಟಾ ಇಂಡಿಕಾ ವಿಸ್ಟಾ 2012 ಮಾಡಲ್ ಗಾಡಿ, VX ವೇರಿಯಂಟ್, ಟಾಪ್ ಎಂಡ್ ಮಾಡಲ್. ಓಕೆ ಸರ್. ಇನ್ನೊಂದು ಗಾಡಿ ಬಂದು ನಮ್ಮ ಮುಂದೊಂದು ಇನ್ನೊಂದು ಫೋರ್ಡ್ ಫಿಗೋ ಇದೆ, ಇದು ಬಂದು ಡೀಸೆಲ್ ವೇರಿಯಂಟ್. ಈ ಗಾಡಿ ಡೀಟೇಲ್ಸ್ ಹೇಳಿ ಸರ್. ಫೋರ್ಡ್ ಫಿಗೋ 2010 ಮಾಡಲ್ ಇದು, ಡೀಸೆಲ್ ಗಾಡಿ. ಓಕೆ, ನೋಡ್ತಾ ಇರಬಹುದು ಗಾಡಿ ತುಂಬಾನೇ ನೀಟ್ ಕಂಡೀಷನ್ ಇದೆ, ಈಗ ಜಸ್ಟ್ ಬಂದಿರೋದು. ಓಕೆ, ಈ ನಾವು ವಿಡಿಯೋದಲ್ಲಿ ಆಗ್ತಾ ಇದೆಲ್ಲ ನ್ಯೂ ಸ್ಟಾಕ್, ಎಲ್ಲ ನ್ಯೂ ಸ್ಟಾಕ್ ಇರಲ್ಲ, ಈಗ ಬಂದಿರೋ ಗಾಡಿಗಳು ಎಲ್ಲ. ನಿಮ್ಗೆ ಇದನ್ನು ನೋಡಿ, ಟಾಪ್ ಎಂಡ್ ಮಾಡಲ್ ಬರುತ್ತೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಲೆದರ್ ಸೀಟ್ಸ್ ಎಲ್ಲ ಇದೆ ಸರ್. ಏನ್ ಪ್ರೈಸ್ ಕೊಡ್ತಾರೆ ಸರ್? 1,85,000. ಇದನ್ನು 1,85,000ಗೆ ಫೋರ್ಡ್ ಫಿಗೋ ಕೊಡೋಣ ಸರ್. 185ಗೆ ಫೋರ್ಡ್ ಫಿಗೋ ಡೀಸೆಲ್ ವೆಹಿಕಲ್ 2010 ಮಾಡಲ್ ಸಿಗ್ತಾ ಇದೆ. ನೋಡ್ತಾ ಇರಬಹುದು ವೆಹಿಕಲ್ ಕಂಡೀಷನ್. ಇನ್ನೊಂದು ಗಾಡಿ ಬಂದು ನಮ್ಮ ಮುಂದೆ ಒಂದು ಟಾಟಾ ಮಾನ್ಸಾ ಇದೆ, ಪೆಟ್ರೋಲ್ ಪ್ಲಸ್ CNG ವೆಹಿಕಲ್. ಈ ಗಾಡಿ ಡೀಟೇಲ್ಸ್ ಹೇಳಿ ಸರ್. ಸರ್ 2011 ಮಾಡಲ್ ಟಾಟಾ ಮಾನ್ಸಾ, ಪೆಟ್ರೋಲ್ ಪ್ಲಸ್ ABS ಬರುತ್ತೆ. ಓಕೆ, ನೀವು ನೋಡ್ತಾ ಇರಬಹುದು ಗಾಡಿ ವೈಟ್ ಕಲರ್, ತುಂಬಾ ನೀಟ್ ಕಂಡೀಷನ್ ಇದೆ, ಬ್ರಾಂಡ್ ನ್ಯೂ ಟೈರು, ಬ್ರಾಂಡ್ ನ್ಯೂ ಟೈರು, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ತುಂಬಾ ಚೆನ್ನಾಗಿದೆ. ಟೈರ್ ಹಾಕ್ಬಿಟ್ಟು ಅವರು ಅಟ್ಲೀಸ್ಟ್ ಒಂದು ಮಿನಿಮಮ್ 2-3,000 ಓಡಿಸಿಲ್ಲ ಸರ್, ಹೊಸ ಟೈರ್ ಹಾಕಿದ್ದಾರೆ. ನೋಡ್ತಾ ಇರಬಹುದು ವೆಹಿಕಲ್ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಇದರ ಫೀಚರ್ಸ್ ನಿಮಗೆ AC ಪವರ್ ಸ್ಟೀರಿಂಗ್, ಆಲ್ 4 ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಮ್ಯೂಸಿಕ್ ಸಿಸ್ಟಮ್, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್, ABS ಮತ್ತೆ ಸಫೈರ್ ಇಂಜಿನ್ ಬರುತ್ತೆ ನಿಮಗೆ. ನೋಡ್ತಾ ಇರಬಹುದು ವೆಹಿಕಲ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ಇದು? 2011 ಮಾಡಲ್ ಟಾಟಾ ಮಾನ್ಸಾ, CNG ಪ್ಲಸ್ ಪೆಟ್ರೋಲ್ ಇರೋದು. CNG ಫಿಟ್ ಮಾಡಕ್ಕೆ 40+ ಆಗುತ್ತೆ. ಯಾರಿಗಾನ ಬೇಕು ಅಂದ್ರೆ 1,95,000, 1,95,000ಗೆ ಗಾಡಿ ಕೊಡೋಣ ಸರ್. ಓಕೆ, ಇನ್ನೊಂದು ಗಾಡಿ ಬಂದು ನಮ್ಮ ಒಂದು ಆಲ್ಟೋ ಇದೆ, LXA ವೇರಿಯಂಟ್. ಈ ಗಾಡಿ ಡೀಟೇಲ್ಸ್ ಹೇಳಿ ಸರ್. ಸರ್ ಮಾರುತಿ ಆಲ್ಟೋ, ನಿಮ್ಮ ಹತ್ರ ಆಕ್ಟಿವಾ ಇದೆಯಾ, ಪಲ್ಸರ್ ಇದೆಯಾ, ಆ ಮೇಂಟೆನೆನ್ಸ್ ಅಲ್ಲಿ ಈ ಮೇಂಟೈನ್ ಮಾಡಬಹುದು ಸರ್. ಓಕೆ, ಗಾಡಿ ನೋಡ್ತಾ ಇರಬಹುದು ಆಲ್ಟೋ LXI ಇದು ಫೀಚರ್ಸ್ ಬಂದು ನಿಮಗೆ ಪವರ್ ಸ್ಟೀರಿಂಗ್, AC ಎಲ್ಲಾ ಫೀಚರ್ ಬರುತ್ತೆ ಸರ್. ನೋಡಿ ಪವರ್ ಸ್ಟೀರಿಂಗ್ ಎಲ್ಲ ಬರುತ್ತೆ ವೆಹಿಕಲ್. ಗಾಡಿ ನೋಡಿ ತುಂಬಾ ನೀಟ್ ಆಗಿದೆ, LXA ವೇರಿಯಂಟ್ ಬರುತ್ತೆ. ವೆಹಿಕಲ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಏನ್ ಪ್ರೈಸ್ ಸರ್ ಇದು? ಯಾರಿಗಾನ ಬೇಕು ಅಂದ್ರೆ ಗಾಡಿ ಕೊಡೋಣ, ತುಂಬಾ ನೀಟ್ ಕಂಡೀಷನ್ ಇದೆ. 1,45,000ಗೆ ಆಲ್ಟೋ LXI ವೇರಿಯಂಟ್, ನಿಮ್ಗೆ ಪವರ್ ಸ್ಟೀರಿಂಗ್, AC ಎಲ್ಲ ಬರುತ್ತೆ ಸರ್. ಎಲ್ಲ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಎಲ್ಲ ಫ್ರೆಶ್. ನಮ್ಮ MS ಕಾರ್ಸ್ ಅಲ್ಲಿ ಯಾವಾಗ್ಲೂ FC ಲ್ಯಾಪ್ಸ್ ಆಗಿರೋ ಗಾಡಿ ಮಾರೋದು ಇಲ್ಲ. ಅಂತ ಗಾಡಿ ಲ್ಯಾಪ್ಸ್ ಆದ್ರೂ ಫ್ರೆಶ್ ಆಗಿ ನಾವು ಮಾಡ್ಕೊಡೋದು. ಇದು ಆಲ್ರೆಡಿ ರನ್ನಿಂಗ್ ಇದೆ, ಎಲ್ಲ ರನ್ನಿಂಗ್ ಇದೆ. ಯಾರಿಗಾನ ಬೇಕು ಅಂದ್ರೆ MS ಕಾರ್ಸ್ ಅಲ್ಲಿ ವಿಸಿಟ್ ಮಾಡಿ, ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆ ಗಾಡಿ ಸಿಗತ್ತೆ ಅಂತ ನಾನು ಇದ್ ಮಾಡ್ತೀನಿ. ಯಾವ ಗಾಡಿನ ನಿಮ್ಗೆ ಡೌಟ್ ಇದೆಯಾ, ಮೆಕ್ಯಾನಿಕ್ ಕರ್ಕೊಂಡ್ ಬನ್ನಿ, ಚೆಕ್ ಮಾಡ್ಕೊಂಡು ತಗೊಂಡ್ ಹೋಗ್ಬೋದು ಸರ್. ಓಕೆ ಸರ್. ನೋಡ್ತಾ ಇರ್ಬೋದು ನಮ್ಮ ಹತ್ರ ಲೋಗಾನು, ಮಾನ್ಸಾ, ವರ್ಣ, ಐಕಾನು, ಇನ್ನೊಂದು ವರ್ಣ, ಫಿಗೋ ಎಲ್ಲ ಬ್ರ್ಯಾಂಡ್, ಮಲ್ಟಿ ಬ್ರ್ಯಾಂಡ್ ಕಾರ್ಸ್ ನಮ್ಮ ಹತ್ರ ಅವೈಲಬಲ್ ಇದೆ. ನಿಮ್ಗೆ ಯಾವ್ದನ್ನ ಗಾಡಿ ಬೇಕು ಅಂದ್ರೆ ಖಂಡಿತ ನಮ್ಮ MS ಕಾರ್ಸ್ಗೆ ಕಾಲ್ ಮಾಡ್ಬೋದು. ನೋಡ್ತಾ ಇರ್ಬೋದು ವೆಹಿಕಲ್ ಗಾಡಿಗಳು 800 ಕೂಡ ಇದೆ, ಕ್ವಿಡ್ ಇದೆ, ಲೈಟ್ i20 ಇದೆ, ಅಲ್ಲೂ ಕೂಡ ಗಾಡಿಗಳಿದೆ. ತುಂಬಾ ಸ್ಟಾಕ್ಸ್ ಇದೆ, 110+ ಸ್ಟಾಕ್ಸ್ ಅವೈಲಬಲ್ ಇದೆ. ಯಾವ್ದಾನ ಗಾಡಿ ಬೇಕು ಅಂದ್ರೆ ಖಂಡಿತ ನಮ್ಮ MS ಕಾರ್ಸ್ಗೆ ಕಾಲ್ ಮಾಡಿ, ಇಲ್ಲಾಂದ್ರೆ ಮಾರ್ನಿಂಗ್ 9 to ಈವ್ನಿಂಗ್ 8 o'clock ವರೆಗೂ ವಿಸಿಟ್ ಮಾಡಿ, ಓಪನ್ ಇರುತ್ತೆ. ನೋಡ್ತಾ ಇರ್ಬೋದು ಇಲ್ಲೂ ಕೂಡ ಸ್ಟಾಕ್ಸ್ ಇದೆ, 110+ ಸ್ಟಾಕ್ಸ್ ಅವೈಲಬಲ್ ಇದೆ. ನಿಮ್ಗೆ ಯಾವ್ದಾನ ಬೇಕು ಅಂದ್ರೆ ಖಂಡಿತ ಕಾಲ್ ಮಾಡ್ಬೋದು. ಲಾಸ್ಟ್ ಅಲ್ಲಿ ಒಂದು 10 ಸೀಟರ್ ವೆಹಿಕಲ್ ನೋಡ್ತಾ ಇರ್ಬೋದು, ಟೊಯೋಟಾ ಕ್ವಾಲಿಸ್ ಅವೈಲಬಲ್ ಇದೆ. ಈ ಗಾಡಿ ಡೀಟೇಲ್ಸ್ ನಮ್ಮ ಇಂಡಿಯನ್ ಬೀಸ್ಟ್ ಅಂತಾನೆ ಹೇಳ್ಬೋದು ಈ ಗಾಡಿಗೆ. ಓಕೆ, ಯಾಕಂದ್ರೆ ಈ ಗಾಡಿ ಇಟ್ಟವರು ಅವ್ರಿಗೆ ಗೊತ್ತಿರತ್ತೆ ಟೊಯೋಟಾ ಕ್ವಾಲಿಸ್ ಅಂದ್ರೆ ಏನು ಅಂತ. ಖಂಡಿತ ನಾವು ಒಂದು ಜಮಾನಲ್ಲಿ ಈ ಗಾಡಿ ಮಡಗಿದ್ವಿ. ಈಗಲೂ ಈ ಗಾಡಿ ನಮ್ಗೆ ಬಂದ್ರೆ ಅದ್ರದ್ದು ಓಡಿಸಿದ್ರೆ ಅದ್ರ ಮಜಾನೇ ಬೇರೆ.
ಯಾರಿಗಾನ ಬೇಕು ಅಂದ್ರೆ ಟೊಯೋಟಾ ಕಾಲಿಸ್ Okay. 2004 ಮಾಡಲ್ ಥರ್ಡ್ ಓನರ್ ಆಗಿದೆ, ಒರಿಜಿನಲ್ ಕಂಡೀಷನ್. ಈ ಮಾಡೆಲ್ ಅಲ್ಲಿ ಈ ಕ್ವಾಲಿಸ್ ಆಗ್ಲಿ ಆಕ್ಸಿಡೆಂಟ್ ವೆಹಿಕಲ್ ಅಲ್ಲ ಸರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒರಿಜಿನಲ್ ಗಾಡಿ. ಓಕೆ, ಇಲ್ಲೇ ನೋಡಿ ಸರ್ ಹೆಂಗಿದೆ ಗಾಡಿ, ನೋಡಿದ್ರೆ ತುಂಬಾ ಒರಿಜಿನಲ್ ಕಂಡೀಷನ್ ಇದೆ ವೆಹಿಕಲ್, ನೋಡ್ತಾ ಇರಬಹುದು. ಏನ್ ಪ್ರೈಸ್ ಸರ್ ಇದು? ಸರ್ ಇದು ಒಂದ್ಸಲಿ ರೌಂಡ್ ತೋರಿಸಿ ನಮ್ ವೀಕ್ಷಕರಿಗೆ, ಯಾಕಂದ್ರೆ ಟೊಯೋಟಾ ಕ್ವಾಲಿಸ್ ಇದು ಗಾಡಿ ನೋಡ್ತಾ ಇರ್ಬೋದು, ಕ್ಲೀನ್ ಆಗಿ ತೋರಿಸಿ ನಮ್ ವೀಕ್ಷಕರಿಗೆ. ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ, ಒರಿಜಿನಲ್ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್, ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ ಕೂಡ ಅಪ್ ಟು 80% ಟೈರ್ ಕಂಡೀಷನ್ ಇದೆ ವೆಹಿಕಲ್ ಅಲ್ಲಿ. KA ರಿಜಿಸ್ಟ್ರೇಷನ್ ವೆಹಿಕಲ್ ಇದು, FS ವೇರಿಯಂಟ್ ಬರುತ್ತೆ, ನೋಡ್ತಾ ಇರ್ಬೋದು. 2.4 FS ವೇರಿಯಂಟ್ ಬರುತ್ತೆ ವೆಹಿಕಲ್. ಏನ್ ಪ್ರೈಸ್ ಸರ್ ಇದರದ್ದು? 2004 ಮಾಡಲ್ ಟೊಯೋಟಾ ಕಾಲಿಸ್, ಓಕೆ, ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. Okay. 1,95,000ಗೆ ಅವ್ರ ಹೆಸರು ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ. ಇದು ಈ ಮಾಡಲ್ ಆಗ್ಲಿ ನಾನ್ ಆಕ್ಸಿಡೆಂಟ್ ವೆಹಿಕಲ್, ಓಕೆ, ದೊಡ್ಡ 7 ಸೀಟರ್ ಆಗ್ಲಿ 10 ಸೀಟರ್ ಆಗ್ಲಿ, ಒಂದು ಫ್ಯಾಕ್ಟ್ರಿ ಇದೆಯಾ ಅವ್ರಿಗಾಗ್ಲಿ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಇದ್ರ ಇಂಜಿನ್ ಬಗ್ಗೆ ನಾವು ಹೇಳೋದು ಅವಶ್ಯಕತೆನೇ ಇಲ್ಲ, ಎಲ್ಲರಿಗೂ ಗೊತ್ತಿರೋ ವಿಷಯನೇ ಇದು. ಯಾಕೆ ನಾವು ಬೇಕು ಅಂದ್ರೆ ಬನ್ನಿ ಆರಾಮಾಗಿ ತಗೊಂಡೋಗಿ. ಸರ್ ಎಷ್ಟನೇ ಓನರ್ ವೆಹಿಕಲ್ ಸರ್ ಇದು? ಥರ್ಡ್ ಓನರ್ ಆಗಿದೆ, 2004 ಮಾಡಲ್ ಥರ್ಡ್ ಓನರ್. ಗಾಡಿ ಬಂದು ಓಡಿಸಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಇಂಜಿನ್ ಕಂಡೀಷನ್ ಏನು ಅಂತ. ಓಕೆ ಸರ್.